ಮತ್ತೆ ಬೆಂಕಿ ಹಚ್ಚಿದ ಸಾಲದು ಅಂತ ಇನ್ನು ಸೀಮೆಣ್ಣೆ ಸುರಿತಾನೆ ಇದ್ದಾರೆ ಅಂತ ನಾಟಕ ಮಾಡೋಕ್ ನಾನ್ ಸಿಕ್ಕಾಕೊಂಡೆ ಅಂತ. ಏನೇ ಆ ಚಾರು ಈ ಮನೇಲಿ ಅಷ್ಟೇ ಅಲ್ಲ, ನಿನ್ನ ಆ ಮನೇಲಿ ಕೂಡ ಮೋಸ ಮಾಡಿದ್ಲು ಅಂತ ಆಯ್ತು. ಆಮೇಲೆ ಏನಾಯ್ತು? ಇನ್ನೇನು ಆಗತ್ತೆ? ಆ ಚಲಪತಿ ಗೌರಿ ಚಾರುನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಮನೆ ಸುತ್ತಮುತ್ತ ಹೆಣ್ಮಕ್ಳ ಕೈಲಿ ನನಗ್ ಸಿಕ್ಕಾಕಿಸ್ಬಿಟ್ರಣ್ಣ. ಅವರೆಲ್ಲರೂ ನನ್ನನ್ನ ಕಟ್ಟ ಹಾಕಿ ಪೊಲೀಸರಿಗೆ ಒಪ್ಪಿಸ್ತೀವಿ ಅಂತ ಕೂಗಾಡ್ತಿದ್ರು. ಅವರೆಲ್ಲರಿಂದ ತಪ್ಪಿಸ್ಕೊಂಡು ನನ್ನ ಪ್ರಾಣನ ಮುಷ್ಟಿನಲ್ಲಿ ಇಟ್ಕೊಂಡು ಓಡ್ ಬಂದು ಮನೆಗ್ ಸೇರಿದ್ರೆ 100 ವರ್ಷ ಆಯಸ್ಸೋತ್ಗೆ ನಿಮ್ಗೆ ಅಂತ ಹೇಳ್ತಾಳೆ ಈ ಮನೆ ಹಾಳಿ. ನನ್ನ ಪರಿಸ್ಥಿತಿ ಏನು? ಪದ್ಮ ಏನ್ರಿ ಇದೆಲ್ಲ? ಇದನ್ನೆಲ್ಲ ನೋಡ್ತಿದ್ರೆ ಕೇಳೋದಕ್ಕೆ ನಮಗೆ ಹೊಸದಾಗಿರ್ಬೋದು, ಆದ್ರೆ ಚಾರುಗೆ ಇದೆಲ್ಲ ಹಳೆ ಕೆಲ್ಸನೇ, ಅಭ್ಯಾಸ ಆಗಿರೋಂತಹ ಕೆಲ್ಸಗಳ ಹಾಗೆ ಅನ್ಸುತ್ತೆ. ಮೊದಲು ನಕಲಿ ಒಡವೆ ನಾಟಕ ನಡೆಸಿದ್ಲು, ಆಮೇಲೆ ಆದ್ಯ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ಲು, ಅದಾದ್ಮೇಲೆ ಕಿಶೋರ್ಗೆ ಆಕ್ಸಿಡೆಂಟ್ ಮಾಡಿಸಿ ಕಿಡ್ನ್ಯಾಪ್ ಮಾಡಿಸಿ ಸಾಯಿಸ್ತೀನಿ ಅಂತ ಬೆದರಿಕೆಗಳನ್ನು ಹಾಕಿದ್ಲು. ಈಗ ತನ್ನ ಪ್ರಾಣನ ಕೂಡ ಲೆಕ್ಕಿಸದೆ ಮೂರ್ಖಳ ಹಾಗೆ ತನಗ್ ತಾನೇ ಬೆಂಕಿ ಹಚ್ಕೊಂಡು ಪದ್ಮನ್ನ ಕೊಲೆ ಆರೋಪದಲ್ಲಿ ಸಿಕ್ಕಾಕ್ಸುವಂತ ಪ್ರಯತ್ನ ಮಾಡ್ತಿದ್ದಾಳೆ. ಇಂಥ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ಅವರೇನೋ ದೊಡ್ಡ ಚಕ್ರವ್ಯೂಹನೇ ರಚಿಸಿದ್ದಾರೆ. ಅದೇನಾಗಿರ್ಬೋದು ರಾಜು? ರಿಸೀವ್ ಮಾಡ್ತಿಲ್ಲ ಯಾಕೆ? ಹಾಯ್ ರಾಜಿ. ಏನು? ನಿನಗೆ ಇನ್ನೂ ಕೋಪ ಕಡಿಮೆ ಆಗಿಲ್ವಾ? ಯಾಕೆ ಮಾಡಿದ್ದು? ಮದ್ವೆ ಬಟ್ಟೆಗೋಸ್ಕರ ಶಾಪಿಂಗ್ ಬಂದಿದೀವಿ. ಅದಕ್ಕೆ ನಾನೇನ್ ಮಾಡ್ಬೇಕು? ಮದ್ವೆ ಶಾಪಿಂಗ್ ನಿಲ್ಸಿ ನಿನಗೋಸ್ಕರ ಸ್ಪೆಷಲ್ ಆಗಿ ಒಂದ್ ಸ್ಯಾರಿ ತಗೊಂಡಿದ್ದೀನಿ. ನನ್ಗೋಸ್ಕರನಾ? ಸೀರೆ ಯಾಕೆ? ನನ್ನ ಮದ್ವೆಗೆ ಶಾಪಿಂಗ್ ನಮ್ಮ ಮನೆಯವರೇ ಮಾಡ್ತಾರೆ, ಅವ್ರು ನಂಗೆ ಸೀರೆನೂ ಕೊಡಿಸ್ತಾರೆ. ನೀವ್ಯಾಕೆ ತಗೋತೀರಾ? ನಿಮ್ ಮನೆಯವರು ಮದ್ವೆಗೆ ತಗೋತಾರೆ, ಆದ್ರೆ ನಿನಗೋಸ್ಕರ ಪರ್ಸನಲ್ ಆಗಿ ಪ್ರೀತಿಯಿಂದ ತಗೋತಾ ಇದ್ದೀನಿ. ನೋಡು, ನಿನಗೆ ಈ ಸ್ಯಾರಿ ಚೆನ್ನಾಗಿರುತ್ತೆ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಹೇಗಿರುತ್ತೆ ಹೇಳು? ಚೆನ್ನಾಗಿದೆ. ಇಷ್ಟ ಆಯ್ತಾ? ತುಂಬಾ ಚೆನ್ನಾಗಿದೆ. ಅದು ನನ್ನ ಫೇವ್ರೆಟ್ ಕಲರ್ ಅಲ್ವಾ? ಈ ಕಲರ್ ಅಂದ್ರೆ ನನಗೂ ತುಂಬಾ ಇಷ್ಟ. ಓಕೆ, ನಾನು ಪ್ಯಾಕ್ ಮಾಡಿಸ್ತೀನಿ.
ಬಾಯ್. ಬಾಯ್. ಆದ್ರೆ ಅವಳು ಯಾವ ಉದ್ದೇಶದಿಂದ ಬೆಂಕಿ ಹಚ್ಕೊಂಡಿದ್ರು ಸದ್ಯಕ್ಕಂತೂ ಆಸ್ಪತ್ರೆಯಲ್ಲಿ ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದಾಳೆ. ಅದು ನನಗೆ ಗೊತ್ತಿದ್ಕೊಂಡು ನಾನು ಹೋಗ್ಲಿಲ್ಲ ಅಂತಂದ್ರೆ ನಾನು ಕೂಡ ತಪ್ಪು ಮಾಡ್ದಾಗುತ್ತೆ. ಆ ಚಾರು ಯಾವ ಕ್ಷಣದಲ್ಲಿ ಸೀನು ಹತ್ರ ತಾಳಿ ಕಟ್ಟಿಸ್ಕೊಂಡ್ಲೋ ಆ ಕ್ಷಣದಿಂದ ಅವಳು ನಮ್ಮಲ್ಲೊಬ್ಳು ಆದ ಹಾಗೆ ಅಲ್ವಾ. ಅವಳು ತಪ್ಪು ಮಾಡಿದಾಳ ಸರಿ ಮಾಡಿದಾಳ ಅನ್ನೋದು ಆಮೇಲಿನ ವಿಷಯ. ಸದ್ಯಕ್ಕೆ ಅವಳು ಅಪಾಯದಲ್ಲಿದ್ದಾಳೆ. ಅವಳನ್ನ ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಅವಳು ಈ ರಾಮಾಪುರ ರಾಜಾರಾಮ್ ಕುಟುಂಬದ ಸದಸ್ಯಳೇ ಅಲ್ವಾ. ಹಾಗಾಗಿ ನಾನು ಹೋಗ್ಬೇಕು. ನಾನು ಹೋದ್ರೆ ಮಾತ್ರ ನ್ಯಾಯವಾಗಿ ನಡ್ಕೊಂಡ ಹಾಗೆ, ಹೋಗ್ಲಿಲ್ಲ ಅಂತಂದ್ರೆ ನ್ಯಾಯನ ಮರ್ತ ಹಾಗೆ. ಜಾನಕಿ,